ಹೆಡ್ಡಿಂಗ್ ಹಾಕ್ರಿ ಪ್ಯಾರಾಬೋಲಾ. ಹೆಡ್ಡಿಂಗ್ ಪ್ಯಾರಾಬೋಲಾ ಕೋನಿಕ್ ಸೆಕ್ಷನ್ ಒಳಗೆ ಸೆಕೆಂಡ್ ಪಾರ್ಟ್ ರೀ ಇದೆ. ಪ್ಯಾರಾಬೋಲಾ ಬಂದಿದ್ರಲ್ಲ ಫಿಸಿಕ್ಸ್ ಒಳಗೆ, ಎಲ್ಲಿ ಪ್ರೊಜೆಕ್ಟೈಲ್ ಮೋಷನ್ದಾಗ. ಸೊ ಪ್ಯಾರಾಬೋಲಾ ಅಂದ್ರೆ ಕಪ್ ಶೇಪ್ ಅಂದಾಗ, ನೀವು ಕಪ್ ಹೆಂಗೆ ಬೇಕಂಗೆ ಇಡ್ರಿ, ಹಿಂಗಿಡ್ರಿ 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 ಹಿಂಗಿಡ್ರಿ, ದಟ್ ಈಸ್ ಪ್ಯಾರಾಬೋಲಾ. ಈಗ ಇದ್ರ ಡೆಫಿನೇಷನ್ ತಗೊಂಡು ಅಂತೇಳಿ, ದೇರ್ ವಿಲ್ ಬಿ ಒನ್ ಫಿಕ್ಸ್ಡ್ ಲೈನ್, ಒಂದು ಫಿಕ್ಸ್ಡ್ ಲೈನ್ ಇರ್ತದೆ, ಅದಕ್ಕೆ ಡೈರೆಕ್ಟ್ರಿಕ್ಸ್ ಅಂತ ಹೇಳ್ತೇವೆ, ಡೈರೆಕ್ಟ್ರಿಕ್ಸ್, ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಎಲ್, ಅಥವಾ ಸ್ಮಾಲ್ ಎಲ್ ತೋತೇನೆ, ಮುಂದೆ ಕ್ಯಾಪಿಟಲ್ ಎಲ್ ಬೇರೆ ಕಡೆ ಯೂಸ್ ಮಾಡ್ತೇವೆ. ಆಮೇಲೆ ಒಂದು ಫಿಕ್ಸ್ಡ್ ಪಾಯಿಂಟ್ ಇರ್ತದೆ ಎಸ್ ಅಂತ ಹೇಳಿ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಫೋಕಸ್. ಇದು ಬಂದಿದ್ರಲ್ಲ, ಇದೆಲ್ಲಿ ಬಂದದ ಫಿಸಿಕ್ಸ್ ಒಳಗೆ, ಕೆಪ್ಲರ್ಸ್ ಲಾ ಬಂದದೇನಿಲ್ರಿ. ಸೊ ಫೋಕಸ್ ಅಂತ ಹೇಳ್ತೇವೆ. ಸೊ ಇದು ಫಿಕ್ಸ್ಡ್ ಪಾಯಿಂಟ್, ಇದು ಫಿಕ್ಸ್ಡ್ ಲೈನ್, ಇವೆರಡು ಮೂವ್ ಆಗೋದಿಲ್ಲ. ಒಂದು ಪಾಯಿಂಟ್ ಪಿ ಎಕ್ಸ್ ವೈ ಅಂತ ತಗೋತೇವೆ, ದಿಸ್ ಈಸ್ ಮೂವಿಂಗ್ ಪಾಯಿಂಟ್. ಪಿ ಎಕ್ಸ್ ವೈ ಏನದಲ್ಲ ಅದು ಪಾಯಿಂಟ್ ಮೂವ್ ಆಗ್ತದೆ. ಸರ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಫೋಕಸ್ ಪಿ ಎಸ್, ಆಮೇಲೆ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಡೈರೆಕ್ಟ್ರಿಕ್ಸ್ ಪಿ ಎಮ್ ಅಂತ ತಗೋತೇವೆ. ಇದು 90 ಡಿಗ್ರಿ. ಸೊ ಇಟ್ ಮೂವ್ಸ್ ಸಚ್ ದಟ್ PS by PM, PS by PM is always a constant and that is equal to 1. So ಇದು ಮೂವಿಂಗ್ ಪಾಯಿಂಟ್ ಅಂದ್ರೆ ಇದು ಮೂವ್ ಆಗ್ತದ್ರಿಪ್ಪ. ಇದು ಸರ್ಕಲ್ದಾಗ ಹೆಂಗೆ ಹೇಳಿದಾರಲ್ಲ, ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ವಿಲ್ ಬಿ ಆಲ್ವೇಸ್ ಕಾನ್ಸ್ಟೆಂಟ್ ಅಂದಾಗ ಅದು ಸರ್ಕಲ್ ಆಗ್ತದೆ. ಇದು ಹಿಂಗೆ ಮೂವ್ ಆಗ್ತದಲ್ರಿ, ಇದು ಹಿಂಗೆ ಮೂವ್ ಆಗ್ಬೇಕಾದ್ರೆ ಇದ್ರ ಡಿಸ್ಟೆನ್ಸ್ ಲೈನ್ದಿಂದ ಮತ್ತು ಫೋಕಸ್ದಿಂದ ಯಾವಾಗಲೂ ಎರಡು ಈಕ್ವಲ್ ಇರ್ತವೆ. ಸೊ ಅದ್ರ ಪ್ರಕಾರ ನೀವು ಇದು ಹಿಂಗೆ ಪಾಯಿಂಟ್ ತಿರುಗಿಸಿದ್ರ ಅಂತೇಳಿರಿ, ಅವಾಗ ಏನು ಫಿಗರ್ ಬರ್ತದೆ, ದ್ಯಾಟ್ ಫಿಗರ್ ವಿ ಕಾಲ್ ಇಟ್ ಆಸ್ ಪ್ಯಾರಾಬೋಲಾ. ಡೆಫಿನಿಷನ್ ಅದು ಏನು ಕೇಳೋದಿಲ್ಲ ಮ್ಯಾಥ್ಸ್ ಒಳಗೆ. ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ಸಚ್ ದ್ಯಾಟ್ ಇಟ್ಸ್ ರೇಷಿಯೋ, ವಿಚ್ ಮೂವ್ಸ್ ಸಚ್ ದ್ಯಾಟ್ ರೇಷಿಯೋ ಆಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್ ಟು ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಫಿಕ್ಸ್ಡ್ ಲೈನ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಅಥವಾ ಈಸ್ ಈಕ್ವಲ್ ಅಂತ ಹೇಳಿ ಹೇಳ್ಬೋದು. ಡಿಸ್ಟೆನ್ಸ್ ಈಸ್ ಈಕ್ವಲ್, ಅವಾಗ ಅದಕ್ಕೆ ಏನಂತ ಕರಿತೇವೆ, ಪ್ಯಾರಾಬೋಲಾ ಅಂತ ಹೇಳಿ ಹೇಳ್ತೇವೆ. ಸೊ ಇದು ಹಿಂಗೆ ಮೂವ್ ಆಗ್ತದ್ರಿ, ಇದು ಹಿಡಿದು ಹಿಂಗೆ ತಿರುಗಿಸಿದ್ರೆ ಅಂತೇಳಿರಿ ಹಿಂಗೆ. ಸೊ ಈ ಡಿಸ್ಟೆನ್ಸ್ ಮತ್ತು ಈ ಡಿಸ್ಟೆನ್ಸ್ ಯಾವಾಗಲೂ ಈಕ್ವಲ್ ಆಗಿರ್ಬೇಕು ಅಥವಾ ಸೇಮ್ ಆಗಿರ್ಬೇಕು. ಸೊ ಆಮೇಲೆ ಇದ್ರದ್ದು ಡೆರಿವೇಷನ್ ಅದ, ಸಣ್ಣದ ಕೇಳೋದಿಲ್ಲ. ಇಲಿಪ್ಸ್ ಮತ್ತು ಹೈಪರ್ಬೋಲಾ ಏನದವಲ್ಲ ಅವು ದೊಡ್ಡ ಅದಾವ, 6 ಮಾರ್ಕ್ಸ್ದಾಗ ಬರ್ತವೆ. 6 ಮಾರ್ಕ್ಸ್ದಾಗ ನಿಮಗೆ 3 ಕ್ವಶನ್ ಅಂದಾಗ, ಒಂದು ಕಾಸ್ ಎಕ್ಸ್ ಪ್ಲಸ್ ವೈ, ಒಂದು ಇಲಿಪ್ಸದ ಡೆರಿವೇಷನ್, ಒಂದು ಹೈಪರ್ಬೋಲಾ ಡೆರಿವೇಷನ್. ಇದ್ರಾಗ 3ರಾಗಿಂದ 2 ಬರ್ತಾವ, ನೀವು ಒಂದು ಬಿಡಿಸ್ಬೇಕು. ಸೊ ಅದ್ರ ಕೆಳಗೆ ಫಸ್ಟ್ ಬರೀರಿ, ಅದ್ರ ಕೆಳಗೆ ಇಟ್ ಈಸ್ locus of a point, it is locus of a point which moves such that it is locus of a point which moves such that ratio of its distance ratio of its distance from fixed point bracket ಒಳಗೆ focus to its distance from fixed line, bracket complete focus ಆದ್ಮೇಲೆ bracket complete, to its distance from fixed line bracket ಒಳಗೆ directrix
ಬ್ರಾಕೆಟ್ ಒಳಗೆ ಡೈರೆಕ್ಟ್ರಿಕ್ಸ್ DIRECTRIX ಡೈರೆಕ್ಟ್ರಿಕ್ಸ್ ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು 1 ಈಸ್ ಈಕ್ವಲ್ ಟು 1 ಅದ್ರ ಕೆಳಗೆ ಬರೀರಿ PS/PM ಸೈಡ್ ಫಿಗರ್ ಹಾಕ್ರಿ ಅದ್ರ ಮುಂದೆ ಈ ಕಡೆ PS/PM ಇಸ್ ಈಕ್ವಲ್ ಟು 1 ಅಂತ ಬರೀರಿ ಆಯ್ತ್ರಿ ಅದ್ರ ಕೆಳಗೆ ಸೈಡ್ ಹೆಡಿಂಗ್ ಹಾಕ್ರಿ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಅಂದ್ರಿ y² is equal to 4ax y² is equal to 4ax equation of parabola y² is equal to 4ax ಇಲ್ಲಿ ಹಾಕ್ಸ್ಕೊಡ್ರಿ ಈಗ ಅಗದಿ ಪರ್ಫೆಕ್ಟ್ ಫಿಗರ್ ಅಂತ ಬರುವುದಿಲ್ಲ ಸೊ ಈಗ ಇದು ಪ್ಯಾರಾಬೋಲಾ ಅದ ಓಪನ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್ ಆ ಕಡೆ ಓಪನ್ ಆಗ್ಲಿಕ್ಕತ್ತದ್ರೆ ಇದು ಫಿಕ್ಸ್ಡ್ ಲೈನ್ ಎಲ್ ಅಂಥೇಳಿ ಡೈರೆಕ್ಟ್ರಿಕ್ಸ್ ಅಂತ ಹೇಳ್ತೇವೆ ಡೈರೆಕ್ಟ್ರಿಕ್ಸ್ ಈಗ ಇಲ್ಲಿ ಒಂದು ಫಿಕ್ಸ್ಡ್ ಪಾಯಿಂಟ್ ತಗೋತೇವೆ ಸ್ವಲ್ಪ ಈ ಕಡೆ ತಗೋತೇನೆ ಎಸ್ ಇದು ನಮ್ದೇನ್ರಿ ಫೋಕಸ್ ಸೊ ಈಗ ಇಲ್ಲಿಂದ ಇಲ್ಲಿ ತನ ಏನು ಲೆಂತ್ ಅದರಲ್ಲ ದಿಸ್ ವಿ ಟೇಕ್ ಇಟ್ ಆಸ್ SZ ಅಂತ ತಗೋತಾನೆ SZ ಈಗ ಡೆಫಿನಿಷನ್ದಾಗ ಇದು ಪಾಯಿಂಟ್ ಇರ್ತದೆ ಇದು ಇರ್ತದೆ ಫಿಗರ್ ಎಕ್ಸಾಕ್ಟ್ ಬರುದಿಲ್ಲ ಫ್ರೀ ಹ್ಯಾಂಡ್ದಿಂದ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಈಗ ಇದೇನು ಪಾಯಿಂಟ್ ಅದರಲ್ಲ ದಿಸ್ ಪಾಯಿಂಟ್ ಐ ವಿಲ್ ಟೇಕ್ ಇಟ್ ಆಸ್ A ಈಸ್ ಮಿಡ್ ಪಾಯಿಂಟ್ ಆಫ್ SZ A is midpoint of SZ ಆಮೇಲೆ ಲೆಟ್ AZ ಅಥವಾ ZA ಅನ್ಬೋದು AZ is equal to AS is equal to A ಅಥವಾ ನೀವು ಡೈರೆಕ್ಟ್ ಹಿಂಗೆ ತಗೋಬೋದು SZ is equal to 2A SZ ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಏನದಲ್ಲ ಇದೆ 2A A is ಮಿಡ್ ಪಾಯಿಂಟ್ ಆಫ್ SZ ಮಿಡ್ ಪಾಯಿಂಟ್ ಅಂತ ತೊಗೊಂಡೆ ಅಂದ್ರೆ ಈ ಲೆಂತ್ ಏನಾಯ್ತು A ಆಯ್ತು ಇದು ಲೆಂತ್ ಏನಾಯ್ತು A ಆಯ್ತು ಟೇಕ್ A ಆಸ್ ಒರಿಜಿನ್ ಆ್ಯಂಡ್ ದಿಸ್ AS ಆಸ್ ಎಕ್ಸ್ ಆಕ್ಸಸ್ ಇದು ಎಕ್ಸ್ ಆಕ್ಸಸ್ ಅಂತ ತಗೋತೇವೆ ಇದು ಒರಿಜಿನ್ ಅಂತ ತಗೋತೇವೆ ಅಂದರೆ ಇದು 0,0 ಆಯ್ತು ಈ ಲೆಂತ್ ಏನಂತ ತಗೊಂಡೆ A ಅಂದರೆ S ಕೋಆರ್ಡಿನೇಟ್ಸ್ A,0 ವೆರಿ ಗುಡ್ ಇಲ್ಲಿಂದ ಲೆಫ್ಟಿಗೆ ಬನ್ನಿ Z ಕೋಆರ್ಡಿನೇಟ್ಸ್ -A,0 ಈಗ Px, y be a point on a parabola ಇದು ಒಂದು ಪಾಯಿಂಟ್ ದಟ್ ಈಸ್ ಮೂವಿಂಗ್ ಪಾಯಿಂಟ್ ಅಂತ ಏನು ತೊಗೊಂಡಿದ್ದೆ ಅದು ಸೊ ಇದು ಜಾಯಿನ್ ಮಾಡ್ತೇನೆ ಆಮೇಲೆ ಇಲ್ಲಿಂದ ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೇನೆ ಇದು PM ಅಂತ ತೊಗೊಂಡಿದ್ದು ಇದು 90 ಡಿಗ್ರಿ ಈಗ ಇದು ಒರಿಜಿನ್ ಅದ ರೀ ಇಲ್ಲಿಂದ ನಾ ಈ ಕಡೆ ಲೆಫ್ಟ್ ಎಷ್ಟು ಬಂದ -A ಇಲ್ಲಿಂದ ಇಲ್ಲಿ ಮೇಲೆ ಎಷ್ಟು ಹೋದ ಈ ಲೆಂತ್ ಎಷ್ಟು ಆಯ್ತು ರೀ ವೆರಿ ಗುಡ್ y ಈ ಲೆಂತ್ ಎಕ್ಸ್ ಆಗ್ತದೆ ಈ ಲೆಂತ್ y ಪ್ಲಾಟ್ ಮಾಡಿರೋದಲ್ರಿ ಸ್ಕೂಲ್ ಡೇಸ್ದಾಗ ಈಗ 3,4 ಇದ್ರೆ ಇದು 3 ಅಂದಂಗೆ ಇದೆ 4 ಅಂದಂಗೆ ಅಂದರೆ ಇದು y ಆಯ್ತು ರೀ ಸೊ ಎಮ್ಮದು ಕೋಆರ್ಡಿನೇಟ್ಸ್ ಹೇಳ್ಬೋದ್ರಲ್ಲ ನೀವು ಇಲ್ಲಿಂದ ಈ ಕಡೆ ಹಿಂದೆ ಬನ್ನಿ -A ಮೇಲೆ ಹೋದ y ಸೊ ಇದ್ರದ್ದು ಕೋಆರ್ಡಿನೇಟ್ -A, y ಇಷ್ಟು ಕ್ಲಿಯರ್ ಅದ ರೀ ಸೊ ಫಸ್ಟ್ A is midpoint of SZ let SZ is equal to 2A therefore SA is equal to AZ is equal to A take A as origin and AS as x-axis you will get these two coordinates Px, y be a point on the parabola. Now, by definition, PS/PM is equal to 1. So, by definition, PS/PM is equal to 1. PS/PM is equal to 1. Or you can say PS is equal to PM. Cross multiply ಮಾಡ್ತಾರೆ. ಈಗ ಎರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಿರಿ ಹೇಳ್ತೀರಿ PS ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಿರ ರೂಟ್ ಆಫ್ x ಮೈನಸ್ ಎ ಹಿಂಗೆ ತೊಗೋತೇನೆ ರೀ ಹಿಂಗೆ ತೊಗೊಳೋ ಬದಲು x ಮೈನಸ್ ಎ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್
x minus a bracket square plus y minus 0 bracket square is equal to root of pm ಹಚ್ಚಿದ್ರೆ x plus a bracket square so x plus a bracket square plus y minus y bracket square ಎರಡು ಕಡೆ ಸ್ಕ್ವೇರ್ ಮಾಡ್ಕೋತೇನೆ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಎರಡು ಕಡೆ ರೂಟ್ ಹೋಗ್ತದ್ರಿ ಇಲ್ಲೇನು ಉಳಿತು ಎಕ್ಸ್ ಮೈನಸ್ ಎ ಬ್ರಾಕೆಟ್ ಸ್ಕ್ವೇರ್ ಇಲ್ಲಿ y ಸ್ಕ್ವೇರ್ y ಮೈನಸ್ 0 ಅಂದ್ರೆ y ಈ ಕಡೆ ಎಕ್ಸ್ ಪ್ಲಸ್ ಎ ಬ್ರಾಕೆಟ್ ಸ್ಕ್ವೇರ್ ಆಮೇಲೆ ಅದಂತೂ 0 ಆಗ್ತದೆ ಈಗ ಇಲ್ಲಿ ಸ್ಕ್ವೇರ್ ಮಾಡ್ಕೊಂಡು ಎಲ್ಲ ಆ ಕಡೆ ತಗೊಳ್ಳೋದು ನನ್ನ ಫಾರ್ಮುಲಾ ಬಂತು ಸೊ ಸ್ಕ್ವೇರ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ax ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ax ಎರಡು ಕಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗ್ತದೆ ರೀ ಕ್ಯಾನ್ಸಲ್ ಆಗ್ತದೆ ಇದು ಮೈನಸ್ 2ax ಆ ಕಡೆ ತೊಗೊಂಡ್ರೆ ಪ್ಲಸ್ ಆಗ್ತದೆ ಸೊ ಇಲ್ಲಿ ಗೆಟ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax so this is equation of parabola y square is ಅದರೊಳಗೆ ಫಸ್ಟ್ ಪಾಯಿಂಟ್ different types of parabola ಈಗ ಲಕ್ಷ್ಯ ಕೊಟ್ಟೆ ಈಗ ಫಸ್ಟ್ ಟೈಪ್ ನೋಡ್ರಿ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಅಂತ ಬರ್ತದೆ ನಿನ್ನೆ ನಾವೇನು ಡಿರೈವ್ ಮಾಡಿದ್ವು ಅದು y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಅಂತ ಬಂತಂದ್ರೆ ಪ್ಯಾರಾಬೋಲಾ ಓಪನ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್ ಈ ಕಡೆ ಓಪನ್ ಆಗ್ತದೆ ಈ ಸೈಡ್ ಓಪನ್ ಆಗ್ತದೆ ಇಲ್ಲಿ ಏನು ಬರ್ತದ್ರಿ ಡೈರೆಕ್ಟ್ರಿಕ್ಸ್ ಇಲ್ಲಿ ಎಲ್ ಅನ್ಬೋದು ಇದು ಪಾಯಿಂಟ್ ಎಸ್ ಅಂತ ಸೆಕೆಂಡ್ ಸಪೋಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax ಅಂತ ಇತ್ತಂದ್ರೆ parabola will open along negative x direction so negative x direction ಒಳಗೆ ಕಪ್ ಓಪನ್ ಆಗ್ತದೆ ಅಂದ್ರೆ ಮಿರರ್ ಇಮೇಜ್ ಅನ್ಬೋದು ಇದ್ರದ್ದು ಸೊ ಇಟ್ ವಿಲ್ ಓಪನ್ ಅಲಾಂಗ್ ನೆಗೆಟಿವ್ x direction ಸೊ ಇಲ್ಲಿ ಡೈರೆಕ್ಟ್ರಿಕ್ಸ್ ಬರ್ತದೆ ಎಲ್ ಇದೇನಾಗ್ತದೆ ರೀ ಫೋಕಸ್ ಎಸ್ ಇದು ಸೆಕೆಂಡ್ ಥರ್ಡ್ ಸಪೋಸ್ ಪ್ಯಾರಾಬೋಲಾ ಈ ಟೈಪ್ ಇತ್ತಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಅಂತ ಇತ್ತಂದ್ರೆ x square is equal to 4ay. So this will open along positive y direction. So ಈ ಕಡೆ ಓಪನ್ ಆಗ್ತದೆ along positive y direction. ಇಲ್ಲಿ ಕೆಳಗೆ ಏನು ಬರ್ತದ್ರಿ ಡೈರೆಕ್ಟ್ರಿಕ್ಸ್ ಇದು ಎಲ್ ಇಲ್ಲಿ ನಡು ಪಾಯಿಂಟ್ ಏನದ ಇದೆ ಎಸ್ ಸಿಮಿಲರ್ಲಿ ಫೋರ್ತ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ay ಅಂತ ಬಂತಂದ್ರೆ ಪ್ಯಾರಾಬೋಲಾ ವಿಲ್ ಓಪನ್ ಅಲಾಂಗ್ ನೆಗೆಟಿವ್ y ಡೈರೆಕ್ಷನ್ ಓಪನ್ ಆಗ್ತದೆ ಸೊ ಇಲ್ಲಿ ಡೈರೆಕ್ಟ್ರಿಕ್ಸ್ ಬರ್ತದೆ ಇಲ್ಲಿ ಏನು ಬರ್ತದೆ ರೀ ಫೋಕಸ್ ಎಸ್ ಅಂತ ಸೊ ಇವು 4 ಟೈಪ್ ನಾವು ಓದ್ತೇವೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ay y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಆಮೇಲೆ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax ಸೆಕೆಂಡ್ ಪಾಯಿಂಟ್ ಲೇಟಸ್ ರೆಕ್ಟಮ್ ಅಂತ ಬರ್ತದೆ ಅಂತ ಹೇಳ್ತೇವೆ ಈಗ ನಾ ಪ್ಯಾರಾಬೋಲಾ ತೊಗೊಂಡೆ ಅಂತಿದ್ದೀರಿ ಈಗ ಇದು ಪ್ಯಾರಾಬೋಲಾ ಅದ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಇದು ನಂದು ಡೈರೆಕ್ಟ್ರಿಕ್ಸ್ ಎನ್ ಈಗ ಇಲ್ಲಿ ಫೋಕಸ್ ಅದ ಎಸ್ ಎ ಕಾರ್ಡ್ ಅಥವಾ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಸ್ ಪಾಸಿಂಗ್ ಥ್ರೂ ದಿಸ್ ಎಸ್ ಈಸ್ ಕಾಲ್ಡ್ ಲೇಟಸ್ ರೆಕ್ಟಮ್ ಎಲ್ ಡ್ಯಾಶ್ ಏನದಲ್ಲ ಇದಕ್ಕೆ ನಾವು ಏನಂತ ಕರಿತೇವೆ ಲೇಟಸ್ ರೆಕ್ಟಮ್ ಅಂತ ಹೇಳ್ತೇವೆ ಇಟ್ಸ್ ಅ ಲೈನ್ ಸೆಗ್ಮೆಂಟ್ ಅನ್ಬೋದು ಅಥವಾ ಕಾರ್ಡ್ ಟೈಪ್ ಅನ್ಬೋದು ಪಾಸಿಂಗ್ ಥ್ರೂ ಎಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಸ್ ಆಫ್ ಪ್ಯಾರಾಬೋಲಾ ಈ ಪಾಯಿಂಟ್ ಏನದಲ್ಲ ಇದು ವರ್ಟೆಕ್ಸ್ ಅಂತೇವೆ ಎ ಅಂತ ಡಿನೋಟ್ ಮಾಡಿದ್ರೆ ಈ ಕಡೆ ಡೈರೆಕ್ಟ್ರಿಕ್ಸ್ ಮೇಲೆ ಇದು ಪಾಯಿಂಟ್ ಏನಂತ ತಗೊಂಡಿದ್ದೆ ಝೆಡ್ ನಿನ್ನೆ ಡಿರೈವ್ ಮಾಡ್ಬೇಕಾರೆ ಎ ಎಸ್ ಲೆಂತ್ ಎಷ್ಟಿತ್ರಿ ಎ ಇದು ಎ ಅಂತೇಳಿ ಈಗ ಎಲ್ಲದಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೇನೆ ಲೇಟೆಸ್ಟ್ ರೆಕ್ಟಮ್ಗೆ ಎಲ್ಲದಿಂದ ಪರ್ಪೆಂಡಿಕ್ಯುಲರ್ ಈ ಪಾಯಿಂಟ್ ಎಮ್ ಅಂತ
ಪ್ಯಾರಾಬೋಲಾದ ಡೆಫಿನಿಷನ್ದಿಂದ ನಾ ಏನಂತ ಬರಿಬೋದು, ನಿನ್ನೆ ತೊಗೊಂಡಿದ್ದು ನೋಡ್ರಿ, ಪಿ ಎಸ್ ಬೈ ಪಿ ಎಮ್ ಇಸ್ ಈಕ್ವಲ್ ಟು 1, ಪಿ ಬದಲಿಗೆ ಇಲ್ಲಿ ಎಲ್ ಎಸ್ ಬೈ ಎಲ್ ಎಮ್. ಸೊ ಎಲ್ ಎಸ್ ಬೈ ಎಲ್ ಎಮ್ ಈಸ್ ಈಕ್ವಲ್ ಟು 1. ಇದು ಈ ಕಡೆ ತಗೋತೇನೆ, ಎಲ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಮ್ ಅಂತ ಬರೀಬೋದು. ಕರೆಕ್ಟ್ ಅದ ರೀ? ಈಗ ಫಿಗರ್ದಿಂದ ಅಬ್ಸರ್ವ್ ಮಾಡ್ರಿ, ಎಲ್ ಎಮ್ ಐ ಕ್ಯಾನ್ ರೈಟ್ ಇಟ್ ಆಸ್ ಎಸ್ ಝೆಡ್ ಅಂತ ಬರಿಬೋದು. ಸೊ ದಿಸ್ ಈಸ್ ಈಕ್ವಲ್ ಟು ಎಸ್ ಝೆಡ್ ಅಂತ. ಎಸ್ ಝೆಡ್ ಲೆಂತ್ ಎಷ್ಟದ? 2a ಆಗ್ತದೆ. ಸೊ ದಿಸ್ ಈಸ್ ಈಕ್ವಲ್ ಟು 2a. ಈಗ ಇದು ಎಲ್ ಎಸ್ 2a ಆಯ್ತು. ಎಸ್ ಇದ್ರದ್ದು ಮಿಡ್ ಪಾಯಿಂಟ್ ಆಗ್ತದೆ. ಸೊ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಅಂದರೆ ಎಲ್ ಎಲ್ ಡ್ಯಾಶ್ ಇದ್ರದ್ದು ಡಬಲ್ ಆಗ್ತದೆ. ದಟ್ ವಿಲ್ ಬಿ 4a. ಇದು ಫಾರ್ಮುಲಾ ನೆನ್ಪಿಡ್ಬೇಕ್ರಿ. ತಪ್ಪು ಒಮ್ಮೊಮ್ಮೆ ಇದು ಕೇಳ್ತಾನೆ ರೀ, ರೆಗ್ಯುಲರ್ ಆಗಿಲ್ಲ. ಸೊ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್, ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಈಸ್ ಈಕ್ವಲ್ ಟು 2 ಟೈಮ್ ಎಲ್ ಎಸ್, ಡಬಲ್ ಆಫ್ ಎಲ್ ಎಸ್ ಅಂತ ಹೇಳ್ಬೋದು. ಸೊ ಎಲ್ ಎಸ್ ಎಷ್ಟದ? 2a. ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, 2 ಟೈಮ್ಸ್ 2a. ಸೊ ಇಂಟು ಮಾಡಿದರೆ ವಿಲ್ ಗೆಟ್ 4a. ಲೆಂತ್ ವಿಲ್ ನೆವರ್ ಬಿ ನೆಗೆಟಿವ್. ಡಿಸ್ಟೆನ್ಸ್ ನೀವು ನೆಗೆಟಿವ್ ಇರೋದಿಲ್ಲ. ಸೊ ಲೆಂತ್ ನೆಗೆಟಿವ್ ಇರೋದಿಲ್ಲ. ಸೊ ಲಾಸ್ಟ್ಗೆ ಅದನ್ನು ಏನು ಮಾಡ್ತೇವೆ? ಮಾಡ್ ಆಫ್ 4a ಅಂತ ತಗೋತೇವೆ. ಸೊ ಎಲ್ ಆರ್ ಅಂತ ಇಟ್ಟಂದ್ರೆ ಅಂದರೆ ಲೇಟೆಸ್ಟ್ ರೆಕ್ಟಮ್. ಸೊ ಇದು ಗೊತ್ತಿರಬೇಕು. ಆಮೇಲೆ ಥರ್ಡ್ ಪಾಯಿಂಟ್ ಹೇಳ್ತೇನೆ, ಹೆಂಗೆ ಪ್ರಾಬ್ಲಮ್ ನಾ ಬಿಡಿಸ್ತೇನೆ ಅನ್ನೋದು, ಆಮೇಲೆ ಅದ್ರ ಮೇಲೆ ಪ್ರಾಬ್ಲಮ್ಸ್. ಸೊ ಫಸ್ಟ್ ಸೆಕೆಂಡ್ ಪಾಯಿಂಟ್ ಅಂದ್ರಿ, ಬೇಕಾದ್ರೆ ನೀವು ಸಣ್ಣ ಸಣ್ಣ 4 ಒಂದೇ ಇದ್ರಾಗ ತೆಗೀರಿ, ಭಾಳ ದೊಡ್ಡ ಒಂದು ಪೇಜ್ ಹಾಳು ಮಾಡಬೇಡ್ರಿ. ಜಸ್ಟ್ ಒಂದು 3 ಲೈನ್ ಹೆಂಗೆ ಬರ್ತದೆ ಅನ್ನೋದು ಗೊತ್ತಿರಲಿ.